ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದಾಗ ತಾನು ಯಾರೆಲ್ಲರಿಗಿಂತ ದೊಡ್ಡವನು ಎಂಬುದನ್ನು ಶಿಷ್ಯರಿಗೆ ತಿಳಿಸಿಕೊಡುತ್ತಾನೆ. ಹಾಗಾದರೆ ಆ ತಿಳಿಸಿಕೊಟ್ಟ ವಾಕ್ಯಾನುಸಾರವಾಗಿ ಕ್ರಿಸ್ತನು ಯಾರಿಗಿಂತ ದೊಡ್ಡವನು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಯೋನನಿಗಿಂತ ದೊಡ್ಡವನು. ಯೋನನು 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆಯೊಳಗಿದ್ದರು, ಆದರೆ ಯೇಸು ಕ್ರಿಸ್ತನು 3 ದಿನ ರಾತ್ರಿ ಭೂಗರ್ಭದೊಳಗೆ ಇದ್ದನು. ಸಾಲೋಮೋನನಿಗಿಂತ ದೊಡ್ಡವನು. ಸಾಲೋಮೋನನು ಜ್ಞಾನದಲ್ಲಿ ಅಪರಿಮಿತವಾಗಿದ್ದನು, ಆದರೆ ನನ್ನ ಕ್ರಿಸ್ತನು ಅವನಿಗಿಂತಲೂ ಜ್ಞಾನದಲ್ಲಿ ಶ್ರೇಷ್ಠನಾದವನಾಗಿದ್ದಾನೆ. ಅಬ್ರಹಾಮನಿಗಿಂತಲೂ ದೊಡ್ಡವನು, ಯಾಕೋಬನಿಗಿಂತಲೂ ದೊಡ್ಡವನು, ದೇವಾಲಯಕ್ಕಿಂತಲೂ ದೊಡ್ಡವನು, ನಮ್ಮೊಳಗಿರುವಾತನು ಲೋಕದ ಒಳಗೆ ಇರುವಾತನಿಗಿಂತ ದೊಡ್ಡವನು, ಮೋಶೆಗಿಂತಲೂ ದೊಡ್ಡವನು, ನಮ್ಮೆಲ್ಲರ ಹೃದಯಕ್ಕಿಂತಲೂ ದೊಡ್ಡವನು ಮತ್ತು ದೇವದೂತರಿಗಿಂತಲೂ ದೊಡ್ಡವನಾಗಿದ್ದಾನೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರಸ್ಥಾನ ಹೊಂದಿದವನು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆದಿ ಸಂಭೂತನು.